ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಥೈರಾಯ್ಡ್ನಂತಹ ಸಮಸ್ಯೆಗಳು ನಿಜಕ್ಕೂ ಕೂಡ ಹೈರಾಣಾಗಿ ಬಿಡಿಸುತ್ತೆ. ಹಾಗಾಗಿ ಈ ಥೈರಾಯ್ಡ್ ಅಂದ್ರೇನು, ಥೈರಾಯ್ಡ್ನ ಲಕ್ಷಣಗಳೇನು, ಥೈರಾಯ್ಡ್ ಇತ್ತು ಅಂದ ಸಂದರ್ಭದಲ್ಲಿ ಸೂಕ್ತ ರೀತಿಯ ಪರಿಹಾರವನ್ನು ನಾವು ಹೋಮಿಯೋಪತಿಯಲ್ಲಿ ಯಾವ ರೀತಿ ಪಡೆದುಕೊಳ್ಳಬಹುದು, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಿಂದ ಬಂದಿರುವಂತಹ ಡಾಕ್ಟರ್ ಸಾಧನಾ ಅವರಿದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾವು ಥೈರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹುತೇಕ ಮಹಿಳೆಯರು ಇವತ್ತು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ತಿಳಿಸ್ಕೊಡಿ, ಥೈರಾಯ್ಡ್ ಅಂದರೆ ಏನು ಅಂತ. ಓಕೆ, ಸೊ ಥೈರಾಯ್ಡ್ ಯೂಶ್ವಲಿ ಇದು ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಮೇಜರ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ ಸಿಸ್ಟಮ್. ಇದು ನಮ್ಮ ಕುತ್ತಿಗೆ ಭಾಗ ಮುಂಗ್ ಭಾಗದಲ್ಲಿ ಇದು ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಅದು ಬಟರ್ಫ್ಲೈ ಶೇಪ್ ಥರ ಗ್ಲ್ಯಾಂಡ್ ಇರುತ್ತೆ. ಇದು ವೇಟೇಜ್ ಅಂದರೆ ಜಸ್ಟ್ 25 grams ಅಷ್ಟೇ ವೇಟ್ ಇರುತ್ತೆ ಇದಕ್ಕೆ. ಬಟ್ ಕೆಲಸ ಮಾಡೋತ್ತೆ ಅಂದರೆ ಎವ್ರಿಥಿಂಗ್, ವಾಟ್ ಆಲ್ ಥಿಂಗ್ಸ್ ಇಟ್ ಈಸ್ ನಾಟ್ ಡೂಯಿಂಗ್, ಯು ಆಸ್ಕ್, ದಟ್ಸ್ ಇಟ್. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡಿಂದ ಸಮಸ್ಯೆ ಬರೋದು ಶುರು ಆದಮೇಲೆ ಇದಕ್ಕೆ ಇಂಪಾರ್ಟೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ತನಕ ಏನು ಇಂಪಾರ್ಟೆನ್ಸ್ ಕಾಣಿಸಲ್ಲ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಎರಡು ಪ್ರಕಾರ ಹಾರ್ಮೋನ್ಸ್ ಇರುತ್ತೆ. ಮೇನ್ ಪ್ರೈಮರಿ ಹಾರ್ಮೋನ್ಸ್ ಅಂದರೆ T3 ಮತ್ತು T4. T3 ಅಂದರೆ ಟ್ರೈಐಡೋಥೈರಾಕ್ಸಿನ್ ಮತ್ತು ಥೈರಾಕ್ಸಿನ್, ಆ ಥರ. ಸೊ ಈ ಹಾರ್ಮೋನ್ಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಈ ಹಾರ್ಮೋನ್ಸ್ ಉತ್ಪತ್ತಿ ಆದಮೇಲೆ ನಿಮ್ಮದು ಜನರಲ್ ಸ್ಪೆಸಿಫಿಕ್ ಆ ಥರ ಏನು ಫಂಕ್ಷನ್ ಇರಲ್ಲ, ಬಟ್ ಜನರಲ್ ಥರ ಲೈಕ್ ಏನಾದರೂ ಸೆಲ್ಯುಲರ್ ಡ್ಯಾಮೇಜ್ ಆದಾಗ ಸೆಲ್ಯುಲರ್ ರಿಪೇರ್ ಮಾಡೋದಕ್ಕೆ, ರಿಜುವಿನೇಷನ್ ಮಾಡೋದಕ್ಕೆ, ಅಥವಾ ಏನಾದರೂ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಇದ್ದರೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪತ್ತಿ ಆಗಿರೋದು ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಿಗ್ನಲ್ ಬರುತ್ತೆ ಅಂದರೆ ಅದು ಬ್ರೈನಿಂದ. ಸೊ ಅದು ಬ್ರೈನ್ ಸಿಗ್ನಲ್ ಬಂದ ಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ಸ್ದು ಹಾರ್ಮೋನ್ಸ್ ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ. ಮೇನ್ ಹಾರ್ಮೋನ್ಸ್ ಅಂದರೆ T3 T4 ಹೇಳಿದ್ದೀವಿ, ಬಟ್ ಅದರ ಜೊತೆ ಇನ್ನು ಸೆಕೆಂಡ್ರಿ ಹಾರ್ಮೋನ್ಸ್ ಇರುತ್ತೆ. ಅದು ರಿವರ್ಸ್ T3 ಒಂದು ಹಾರ್ಮೋನ್ ಇರುತ್ತೆ, ಪ್ಲಸ್ ಅದರ ಜೊತೆ ಕ್ಯಾಲ್ಸಿಟೋನಿನ್ ಅದು ಒಂದು ಹಾರ್ಮೋನ್ ಇರುತ್ತೆ. ಸೊ ಕ್ಯಾಲ್ಸಿಟೋನಿನ್ ಇದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ನಿಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಂ ಕರೆಕ್ಟಾಗಿ ಅಬ್ಸಾರ್ಪ್ಷನ್ ಆಗೋದಕ್ಕೆ ಅಥವಾ ಅಸಿಮ್ಯುಲೇಷನ್ ಆಗೋದಕ್ಕೆ ತುಂಬ ಒಳ್ಳೆಯದು ಕೆಲಸ ಮಾಡ್ತಾ ಇರುತ್ತೆ. ಸೊ ಬ್ರೈನಿಂದ ಫಾರ್ ಎಕ್ಸಾಂಪಲ್ ಹೈಪೋಥೆಲಮಸ್ ಒಂದು ಬ್ರೈನಲ್ಲಿ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ. ಸೊ ಹೈಪೋಥೆಲಮಸ್ಸಿಂದ ಇದು TRH ಲೆವೆಲ್ಸ್ ಅಂದರೆ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಇರುತ್ತೆ. ಸೊ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ನಿಮ್ಮ ಪಿಚ್ಯುಟರಿ ಗ್ಲ್ಯಾಂಡಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಗೆ ಪುಷ್ ಮಾಡುತ್ತೆ. ಸೊ ಉತ್ಪತ್ತಿ ಮಾಡುತ್ತೆ. ಸೊ ಅದು ಸಿಗ್ನಲ್ ಕೊಡುತ್ತೆ. ಆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಿಂದ ಸಿಗ್ನಲ್ ಬಂದ ಮೇಲೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ 2 ಲೋಬ್ಸ್ ಇರುತ್ತೆ. ಒಂದು ರೈಟ್ ಲೋಬ್ ಇರುತ್ತೆ, ಒಂದು ಲೆಫ್ಟ್ ಲೋಬ್ ಇರುತ್ತೆ. ಏನಾದರೂ ಸ್ಟ್ರಕ್ಚರಲ್ ಡ್ಯಾಮೇಜ್ ಆದಾಗ ಅಥವಾ ಏನಾದರೂ ಜೆನೆಟಿಕ್ ಪ್ರಕಾರ ಏನಾದರೂ ಸಮಸ್ಯೆ ಇದ್ದಾಗ ಈ ಲೋಬ್ಸ್ ಅದರಲ್ಲಿ ಸ್ವಲ್ಪ ಸೈಜ್ ದಪ್ಪ ಆಗಿರೋದು ಅಥವಾ ಏನು ಲೋಬ್ಸೇ ಇರಲ್ಲ ಕೆಲವೊಂದ್ಸರಿ, ಅದು ತುಂಬ ರೇರ್ ಕೇಸಸಲ್ಲಿ, ಬಟ್ ಆ ಥರ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಉತ್ಪತ್ತಿ ಆದಮೇಲೆ ಪಿಟ್ಯೂಟರಿ ಗ್ಲ್ಯಾಂಡಿಂದ ಅದು ಉತ್ಪತ್ತಿ ಆದಮೇಲೆ ಇದು ಫಾಲಿಕ್ಯುಲರ್ ಸೇಲ್ಸ್ ಇರುತ್ತೆ, ಚಿಕ್ಕ ಸೆಲ್ಸ್ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ. ಸೊ ಆ ಥೈರಾಯ್ಡ್ ಗ್ಲ್ಯಾಂಡಿಂದ ಅದು ಫಾಲಿಕ್ಯುಲರ್ ಸೇಲ್ಸಿಂದ ಇದು T3 T4 ರಿವರ್ಸ್ T3 ಅಥವಾ ಕ್ಯಾಲ್ಸಿಟೋನಿನ್ ಆ ಥರ ಹಾರ್ಮೋನ್ಸ್ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಈಗ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ನೋಡಿ, ಫಾರ್ ಎಕ್ಸಾಂಪಲ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಹುತೇಕ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ನನಗೆ ಥೈರಾಯ್ಡ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಎಕ್ಸಾಕ್ಟಾಗಿ ಇದೇ ಸಿಂಪ್ಟಮ್ಸಿಂದ ಥೈರಾಯ್ಡ್ ಬಂದಿದೆ ಅಂತ ಕಂಡುಕೊಳ್ಳೋದು ಹೇಗೆ? ಸಿಂಪ್ಟಮ್ಸ್ ಬಗ್ಗೆ ಹೇಳಿ. ಸಿಂಪ್ಟಮ್ಸ್ ಮೇನ್ ಅಂದರೆ ಓವರ್ ಆಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಜನರಲ್ ಸಿಂಪ್ಟಮ್ಸ್. ಫಾರ್ ಎಕ್ಸಾಂಪಲ್ ಸಡನ್ ಆಗಿ ವೀಕ್ನೆಸ್ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಅಷ್ಟೊಂದೇನು ಕೆಲಸ ಮಾಡಲ್ಲ, ಬಟ್ ವೀಕ್ನೆಸ್ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸಣ್ಣ ಪುಟ್ಟ ಕೆಲಸಕ್ಕೆ ಸುಸ್ತು, ತುಂಬ ಸುಸ್ತು ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಜೊತೆ ನನ್ನ ಫ್ರೆಂಡ್, ಸಪೋಸ್ ವಿ ಆರ್ ಗೋಯಿಂಗ್ ಫಾರ್ ದ ವಾಕ್ ಆ್ಯಂಡ್ ನಾನು 1 ಕಿಲೋಮೀಟರ್ ಚೆನ್ನಾಗಿ ಹೊಡೋಕ್ಕೆ ನಡೆಯೋಕ್ಕೇನು ಕಷ್ಟ ಆಗಲ್ಲ, ಬಟ್ ಅವ್ರಿಗೆ ಸಪೋಸ್ ಏನಾದರೂ ಥೈರಾಯ್ಡ್ ಇದ್ದರೆ ಅವ್ರದ್ದು 1 ಕಿಲೋಮೀಟರ್ನು ಕೂಡ ಇನ್ನು 100 ಕಿಲೋಮೀಟರ್ಸ್ ಆಗೋ ಥರ ಅಂದರೆ ನಡೆಯೋ ಥರ ಆ ಥರ ಅವ್ರಿಗೆ ಪ್ಯಾಲ್ಪಿಟೇಷನ್ ಶುರು ಆಗುತ್ತೆ. ಇದು ಮೇನ್ ಇಮ್ಮಿಡಿಯೇಟ್ ಕಾಣಿಸ್ಬೋದು, ಅದು ಸಿಂಪ್ಟಮ್ಸ್ ಇರುತ್ತೆ. ಸೆಕೆಂಡ್ ಸಿಂಪ್ಟಮ್ ಅಂದರೆ ನಿಮ್ಮದು ಆ್ಯಸ್ ಯು ಸೇಡ್ ಲೈಕ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಹೇರ್ ಫಾಲ್ ಜೊತೆ ಇದು
ನೇಲ್ಸಲ್ಲಿ ಏನಾದರೂ ನೇಲ್ಸ್ ಬ್ರಿಟಲ್ ಆಗೋದು ಅಥವಾ ನೇಲ್ಸ್ ಕಟ್ ಆಗೋದು ಸಡನ್ ಆಗಿ ಆ ಥರ ಇದು ಇಮಿಡಿಯೇಟ್ ವಿ ವಿಲ್ ಜಸ್ಟ್ ಇಗ್ನೋರ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ಇದು ತುಂಬ ಇಂಪಾರ್ಟೆಂಟ್ ಪ್ರೈಮರಿ ಸಿಂಪ್ಟಮ್ಸ್ ಆ ಥರ ಹೇಳಬೇಕಂದ್ರೆ. ಸೆಕೆಂಡ್, ಎಸ್ಪೆಷಲಿ ಇನ್ ಲೇಡೀಸ್, ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಶುರು ಆಗುತ್ತೆ. ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಅಂದರೆ ಕರೆಕ್ಟಾಗಿ ಪ್ಯೂಬರ್ಟಿ ಏಜಿಂದ ಸಪೋಸ್ 20 ಇಯರ್ಸ್ 30 ಇಯರ್ಸ್ ತನಕ ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಾ ಇದ್ದು, ಬಟ್ ಅದು ಪೀರಿಯಡ್ಸ್ ಸಡನ್ ಆಗಿ ಪ್ರಿಪೋನ್ ಆಗ್ತಾ ಇದೆ ಅಥವಾ ಪೋಸ್ಟ್ಪೋನ್ ಆಗ್ತಾ ಇದೆ. ಆ ಥರ ಆಗೋದು ಸಿಚುವೇಶನ್ ಬಂದಾಗ ರಿಪೀಟೆಡ್ಲಿ ಅಂದರೆ 1 ಮಂತ್ ಆಗಿದೆ, ಓಕೆ, ಸೆಕೆಂಡ್ ಮಂತ್ನು ಕೂಡ ಆಗ್ತಾ ಇದೆ, ಥರ್ಡ್ ಮಂತ್ ಆಯಿತು, ಈ ಥರ 2-3 ಮಂತ್ಸಲ್ಲಿ ಕಂಟಿನ್ಯೂಸ್ಲಿ ಈ ಥರ ಸಿಂಪ್ಟಮ್ಸ್ ವೇರಿಯೇಷನ್ಸ್ ಅಥವಾ ಪೀರಿಯಡ್ಸ್ ವೇರಿಯೇಷನ್ಸ್, ಡೇಟ್ ವೇರಿಯೇಷನ್ಸ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಅಲಾರ್ಮ್. ಸೊ ಗೋ ಆ್ಯಂಡ್ ಚೆಕ್ ಫಾರ್ ಯುವರ್ ಥೈರಾಯ್ಡ್ ಆ ಥರ ಹೇಳ್ತೀವಿ. ದೆನ್ ಮೆಟಬಾಲಿಸಮ್ ರೇಟ್ ಅಂದರೆ nowadays trend is weight loss. ಸೊ ಕೆಲವೊಂದ್ಸರಿ ಪೇಷಂಟ್ಸ್ ಬರ್ತಾರೆ, ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ, ಇದು ಮಾಡಿದ್ದೀನಿ, ಜಿಮ್ ಮಾಡಿದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ನಂದು ವೇಟ್ ಕಡಿಮೆ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ಅಗೇನ್ ಒನ್ ಆಫ್ ದ ಸಿಂಪ್ಟಮ್, ರೈಟ್? ಯು ಶುಡ್ ಥಿಂಕ್ ಅಬೌಟ್ ವೆದರ್ ಯು ಹ್ಯಾವ್ ಎನಿ ಥೈರಾಯ್ಡ್ ಪ್ರಾಬ್ಲಮ್ ಆರ್ ನಾಟ್. ಕೆಲವೊಬ್ರು ದಪ್ಪ ಆಗ್ತಿರ್ತಾರೆ, ಕೆಲವೊಬ್ರು ತಿನ್ ಆಗ್ತಿರ್ತಾರೆ. ಕರೆಕ್ಟ್. ಸೊ ಹೈಪೋಥೈರಾಯ್ಡಿಸಮ್ ಅಂತ ಗೊತ್ತು. ಸೊ ಯಾವುದ್ರಲ್ಲಿ ಏನಾಗುತ್ತೆ ಅಂದ್ರೆ ಟೈಪ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದು? ಓಕೆ. ಸೊ ಟೈಪ್ಸ್ ಅಲ್ಲಿ ಆಕ್ಚುಲಿ ಥೈರಾಯ್ಡ್ ಗ್ಲ್ಯಾಂಡ್ ಹಾರ್ಮೋನ್ಸ್ ವ್ಯತ್ಯಾಸ ಶುರು ಆದಮೇಲೆ, ಲೋಬ್ಸ್ ಅಲ್ಲಿ ಏನಾದರೂ ವ್ಯತ್ಯಾಸ ಶುರು ಆದಮೇಲೆ ಅಂಡರ್ ಆಕ್ಟಿವ್ ಒಂದು ಥೈರಾಯ್ಡ್ ಇರುತ್ತೆ. ಅಂಡರ್ ಆಕ್ಟಿವ್ ಅಂದ್ರೆ ನೀವು ಹೇಳಿದ ಪ್ರಕಾರ ಹೈಪೋಥೈರಾಯ್ಡ್ ಇರುತ್ತೆ, ಮತ್ತೆ ಓವರ್ ಆಕ್ಟಿವ್ ಅಂದ್ರೆ ಹೈಪರ್ ಥೈರಾಯ್ಡ್ ಇರುತ್ತೆ. ಸೊ ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಆ ಥರ. ಸೊ ಹೈಪೋ ಮತ್ತೆ ಹೈಪರ್ ಇದು ನೇಮ್ ವೇರಿಯೇಷನ್ಸ್ ಯಾವಾಗ ನಿಮ್ಮದು TSH ಲೆವೆಲ್ಸ್ ಅಲ್ಲಿ, ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಸಡನ್ ಆಗಿ ಏನಾದರೂ ಲೆವೆಲ್ಸ್ ಚೇಂಜ್ ಆಗ್ತಾ ಇದೆ, ಸಡನ್ ಆಗಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸಡನ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ, ಅಥವಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಆ ಥರ ಹೇಳ್ಬೋದು. ಬಟ್ ಇದು ಹೈಪರ್ ಮತ್ತೆ ಹೈಪೋಥೈರಾಯ್ಡಿಸಮ್ ಅಲ್ಲಿ ಯಾವ ಥರ ಸಿಂಪ್ಟಮ್ ವೇರಿಯೇಷನ್ಸ್ ಅಂದರೆ ಮೇನ್ ಅಂದರೆ ಆಸ್ ಯು ಸೆಡ್ ವೇಟ್ ಲಾಸ್ ಆಗ್ತಾ ಇದೆ ವಿದೌಟ್ ಎನಿ ರೀಸನ್, ಬಟ್ ಆ್ಯಂಡ್ ವೇಟ್ ಗೇನ್ ಆಗ್ತಾ ಇದೆ ವಿದೌಟ್ ಎನಿ ರೀಸನ್. ಸೊ ದಟ್ ಈಸ್ ಹೌ ವಿ ಶುಡ್ ಥಿಂಕ್ ಅಬೌಟ್. ಅಂದರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆ, ಥೈರಾಯ್ಡ್ ಹಾರ್ಮೋನ್ಸ್ ಅಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆ ಅಂದರೆ ಹೈಪೋಥೈರಾಯ್ಡ್ ಅಲ್ಲಿ ವೇಟ್ ಗೇನ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಆಗೋದು, ಪ್ಲಸ್ ಹೈಪರ್ ಅಲ್ಲಿ ವೇಟ್ ಲಾಸ್ ಬೇಗ ಆಗೋದು, ಆ ಥರ ಸಮಸ್ಯೆ ಬರೋಕ್ಕೆ ಶುರು ಆಗುತ್ತೆ. ನೀವು ಸಿಂಪ್ಟಮ್ಸ್ ಅನ್ನ ಮಾತಾಡ್ತಿರ್ಬೇಕಾದ್ರೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ. ಇವಾಗ ಥೈರಾಯ್ಡಿಸಮ್ ಅಲ್ಲೂ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇರುತ್ತೆ. ಈಗ PCOD ಅಥವಾ PCOS ಸಮಸ್ಯೆಲ್ಲೂ ಕೂಡ ಅಂತ ಇರ್ರೆಗ್ಯುಲಾರಿಟಿ ಇರೋದ್ರಿಂದಾಗಿ ಜನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಅಂದರೆ ಹೇಗೆ ಡಯಾಗ್ನೋಸ್ ಮಾಡೋದು, ಯಾವ ಟೆಸ್ಟ್ಗಳಿಂದ PCOD ಇದೆಯೋ ಅಥವಾ ಥೈರಾಯ್ಡ್ ಇದೆಯೋ ಅಂತ ಹೆಂಗೆ ಕ್ಲಾರಿಟಿ ತಗೊಳ್ಳೋದು? ಓಕೆ. ಸೊ ಯೂಶ್ವಲಿ ಥೈರಾಯ್ಡ್ ಇರ್ಬೋದು ಅಥವಾ ಥೈರಾಯ್ಡ್ ಇಂದ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ, ಬಟ್ ಕೆಲವೊಂದು ಸರಿ ಥೈರಾಯ್ಡ್ ಹಾರ್ಮೋನಿಂದ ಡೈರೆಕ್ಟ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ. ಇನ್ಫರ್ಟಿಲಿಟಿ ಥರ ಅಥವಾ ಈ ಥರ PCOD ಪ್ರಾಬ್ಲಮ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇದು ಎಲ್ಲ ಆ್ಯಕ್ಚುಲಿ ರಿಲೇಟೆಡ್ ವಿತ್ ಯುವರ್ ಹೈಪೋಥಾಲಮಸ್ ಪಿಟ್ಯೂಟರಿ ಥೈರಾಯ್ಡ್ ಆಕ್ಸಿಸ್, HPT ಆಕ್ಸಿಸ್ ಹೇಳ್ತೀವಿ. ಸೊ ಈ HPT ಆಕ್ಸಿಸ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆದಾಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಬಂದಮೇಲೆ ಹಾರ್ಮೋನಲ್ ಚೇಂಜಸ್ ಆದಮೇಲೆ ನಿಮಗೆ PCOD ಬರೋಕ್ಕೆ ಚಾನ್ಸಸ್ ಇರುತ್ತೆ, ಅಥವಾ ರೀಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಅಂದರೆ ನಿಮ್ಮದು ಓವರೀಸ್ ಅಲ್ಲಿ ಅಥವಾ ಯೂಟೆರಸ್ ಅಲ್ಲಿ ಏನಾದರೂ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಲ್ಲಿ ಏನಾದರೂ ವ್ಯತ್ಯಾಸ ಶುರು ಆದಮೇಲೆ ಬಂದಮೇಲೆ ಅಥವಾ ಏನಾದರೂ ಸ್ಟ್ರಕ್ಚರಲ್ ಚೇಂಜಸ್ ಆದಮೇಲೆ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಯುವರ್ ಥೈರಾಯ್ಡ್ ಆ ಥರನ ಹೇಳ್ಬೋದು. ಕೆಲವೊಂದ್ಸರಿ ವೆದರ್ hen is first or egg is first ಆ ಥರ. ಸೊ ಇಟ್ ಈಸ್ ಸೋ ಮಚ್ ಇಂಟರ್ಲಿಂಕ್ಡ್ ಟುಗೆದರ್, ವಿ ಕ್ಯಾನಾಟ್ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಯಾಗ್ನೋಸ್. ಬಟ್ ಯೂಶ್ವಲಿ ಇದು ಎರಡು ಪ್ರಾಬ್ಲಮ್ಸ್ ಅಟ್ ಎ ಟೈಮ್ ಬರೋಕ್ಕೂ ಕೂಡ ಜಾಸ್ತಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇರುತ್ತೆ. ಸೊ ಹಾಗಾದ್ರೆ ಈ ಥೈರಾಯ್ಡ್ ಇರ್ಬೋದು, PCODs ಇರ್ಬೋದು ಅಥವಾ ಒಬೇಸ್ ಇಂಟರ್ನಲಿ ಲಿಂಕ್ಡ್ ಅನ್ಬೋದು? ಇಂಟರ್ನಲಿ ಲಿಂಕ್ಡ್ ಇರುತ್ತೆ. ಯಾಕೆಂದ್ರೆ ಡೈರೆಕ್ಟ್ HPT ಆಕ್ಸೆಸ್ ನಾನು ಹೇಳಿದ ಪ್ರಕಾರ. ಸೊ ಅದು ಆಕ್ಸೆಸ್ ಅಲ್ಲಿ ವ್ಯತ್ಯಾಸ ಶುರು ಆದ್ಮೇಲೆ ನಿಮ್ದು ಎಲ್ಲ ಹಾರ್ಮೋನ್ಸ್ ಅಲ್ಲಿ ಈವನ್ ಕೆಲವೊಂದ್ಸರಿ ಇನ್ಸುಲಿನ್ ಅದು ಒಂದು ಹಾರ್ಮೋನ್ ಇರುತ್ತೆ. ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ಮೇಲೆ ನಿಮ್ದು ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲಿನೂ ಕೂಡ ಏರುಪೇರು ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್
ಡಯಾಬಿಟಿಸ್ ಆಗ್ತಾ ಇದೆ ಅಥವಾ ಹಾರ್ಟ್ ಮೇಲೆ ಏನಾದರೂ ಪ್ರೆಷರ್ ಜಾಸ್ತಿ ಕಡಿಮೆ ಆ ಥರನೂ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಮುಂಚೆಲ್ಲ 40+ ಇದ್ದವ್ರಿಗೆ ಥೈರಾಯ್ಡ್ ಈ ಥರದ್ದಿತ್ತು ಟಾಕು. ಈಗ 22, 23 ಈ ಥರದ ಸಮಯದಲ್ಲೇ ಥೈರಾಯ್ಡ್ ಅಂತ ಸಮಸ್ಯೆ ಬರೋದ್ರಿಂದಾಗಿ ಆ ಹೆಣ್ಮಕ್ಳು ಯೂಶಲಿ ಯೋಚನೆ ಮಾಡೋದೇನೆಂದರೆ ಇನ್ಫರ್ಟಿಲಿಟಿ, ಮಗು ಆಗಲ್ವೇನೋ ಈ ಥರದ ಯೋಚನೆಗಳನ್ನು ಮಾಡ್ತಾರೆ. ಅಂದರೆ ಡೈರೆಕ್ಟ್ ಲಿಂಕ್ ಇದೆಯಾ ಇನ್ಫರ್ಟಿಲಿಟಿಗೆ? ಥೈರಾಯ್ಡ್ ಬಂದವ್ರಿಗೆಲ್ಲ ಮಕ್ಕಳು ಆಗೋದೇ ಇಲ್ವಾ? ಥೈರಾಯ್ಡ್ ಬಂದ ಮೇಲೆ ಮಕ್ಕಳು ಆಗೋದೇ ಇಲ್ವಾ ಆ ಥರ ಒಂದು ಕಾಮನ್ ಫ್ಯಾಕ್ಟರ್ ಆಗಿದೆ ಇತ್ತೀಚೆಗೆ. ಬಟ್ ಥೈರಾಯ್ಡ್ ಇಲ್ಲ ಅಂದ್ರೂ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಣಿಸ್ಬೋದು. ಯಾಕೆಂದರೆ ಥೈರಾಯ್ಡ್ ಸಮಸ್ಯೆ ಬಂದಮೇಲೆ ಯಾವ ಥರ ಕಾಮನ್ ಸಿಮ್ಟಮ್ಸ್ ಇದೆ, ವೇಟ್ ಗೇನ್ ಆಗೋದು ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ಅದೇ ಸೇಮ್ ಸಿಮ್ಟಮ್ಯಾಟೊಲಾಜಿ ನಿಮ್ಮದು PCODಯಲ್ಲಿ ಅಥವಾ ಯುಟೆರೈನ್ ಫೈಬ್ರಾಯ್ಡಲ್ಲಿ ಆ ಥರ ಸೇಮ್ ಕಾಮನ್ ಫ್ಯಾಕ್ಟರ್ ಹೇಳ್ಬೋದು ಅಥವಾ ಸಿಮ್ಟಮ್ಯಾಟೊಕಾಲಜಿ ಸೇಮ್ ಹೇಳ್ಬೋದು. ಬಟ್ ಇದು ನೀವು ಇನ್ಫರ್ಟಿಲಿಟಿಗೆ ಏನಾದರೂ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಎಲ್ಲ ಹಾರ್ಮೋನಲ್ ಎಸೆ ಹೇಳ್ತೀವಿ. ಸೊ ಆ ಹಾರ್ಮೋನಲ್ ಎಸೆಯಲ್ಲಿ ಎಲ್ಲ ಪ್ರಾಬ್ಲಮ್ಸ್ ನೋಡಿಬಿಟ್ಟು ಥೈರಾಯ್ಡ್ಗೆ ಬೇರೆ ಇನ್ಫರ್ಟಿಲಿಟಿಗೆ ಬೇರೆ ಆ ಥರ ಯಾವುದು ಪ್ರಕಾರ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಒಟ್ಟಿಗೆ ಅಟ್ ಅ ಟೈಮ್ ಎಲ್ಲ ಟ್ರೀಟ್ ಮಾಡಬೇಕಾಗತ್ತೆ. ಓಕೆ. ಪ್ರೆಗ್ನೆನ್ಸಿ ಅಂದಾಗ ಬಹುತೇಕ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ದು ಹಾರ್ಮೋನ್ ರಿಪೋರ್ಟ್ಸ್ ನೋಡಿದಾಗ ಥೈರಾಯ್ಡ್ ಇದೆ ಅಂತ ಬರುತ್ತೆ. ಆಫ್ಟರ್ ಡೆಲಿವರಿ ಕೆಲವು ಸತಿ ಇರೋದಿಲ್ವಲ್ಲ, ಇದು ಹೇಗೆ ಅಂತ? ಎಸ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ವ್ಯತ್ಯಾಸ ತುಂಬ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾರ್ಮೋನಲ್ ವ್ಯತ್ಯಾಸ ಆದಮೇಲೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅದರಲ್ಲಿ ಮೇನ್ ಡಿಫ್ರೆನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ಟೈಮ್ ನಿಮ್ಮದು ಥೈರಾಯ್ಡ್ ಗ್ಲ್ಯಾಂಡ್ ಡೈರೆಕ್ಟಾಗಿ ಇಟ್ ವಿಲ್ ಟೇಕ್ ಅ ಚಾರ್ಜ್. ಸೊ ಥೈರಾಯ್ಡ್ ಹಾರ್ಮೋನ್ಸ್ ಅಲ್ಲಿನೂ ಕೂಡ ವ್ಯತ್ಯಾಸ ಶುರು ಆಗುತ್ತೆ. ಕೆಲವೊಂದ್ಸರಿ ಇದು HPT ಆಕ್ಸಿಸ್ ವ್ಯಾರಿ ಆದಮೇಲೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಎಕ್ಸೆಸಿವ್ ಪ್ರಮಾಣದಲ್ಲಿ ಜಾಸ್ತಿ ಉತ್ಪತ್ತಿ ಆದಮೇಲೆ ನಿಮಗೆ ಸಡನ್ ಆಗಿ ಅದು ಜಸ್ಟ್ ವಿದಿನ್ 3 to 4 ಮಂತ್ಸಲ್ಲಿ ಇಮಿಡಿಯೇಟ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಬೋದು. ಬಟ್ ಕೆಲವೊಂದ್ಸರಿ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಕರೆಕ್ಟಾಗಿ ಮೆಡಿಸಿನ್ಸ್ ತಗೊಳ್ತೀರಾ ಅಂದರೆ ಅದು ಡೌನ್ ಆಗುತ್ತೆ. ಅಂದರೆ ಆಮೇಲೆ ಅಂದರೆ ಡೆಲಿವರಿ ಆದಮೇಲೆ ಕೆಲವೊಂದ್ಸರಿ ಈ ಥರ ಥೈರಾಯ್ಡ್ ಸಮಸ್ಯೆ ಇರೋಕ್ಕೆ ಕಡಿಮೆ ಇರುತ್ತೆ. ಚಾನ್ಸಸ್ ಇರುತ್ತೆ ಬಟ್ ಕಡಿಮೆ ಪ್ರಮಾಣದಲ್ಲಿ. ಬಟ್ ಈಗ ಯಾಕೆ ಅಂದರೆ ಮೆಡಿಸಿನ್ ಯಾಕೆ ತಗೋಬೇಕಾಗತ್ತೆ ಥೈರಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ನಮ್ಮ ಹಾರ್ಮೋನ್ಸ್ ಲೇಡೀಸ್ ಹಾರ್ಮೋನ್ಸ್ ಅದು ಡೈರೆಕ್ಟ್ ಫಿಟಸ್ಗೆ ಅಂದರೆ ಯುಟೆರಸ್ ಅಲ್ಲಿ ಎಂಬ್ರಿಯೋ ಇರುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಹೋಗ್ತಾ ಇರುತ್ತೆ. ಸೊ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಸಮಸ್ಯೆ ಬಂದಬಾರ್ದು. ಅದಕ್ಕೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಫ್ ಯು ಹ್ಯಾವ್ ಥೈರಾಯ್ಡ್ ಪ್ರಾಬ್ಲಮ್ ನೀವು ಅದರಲ್ಲಿ ಜಾಸ್ತಿ ಫೋಕಸ್ ಮಾಡಿ ಮೆಡಿಸಿನ್ಸ್ ಕೊಡ್ಬೋದು. ಥೈರಾಯ್ಡ್ ಅಂದರೆ ಮಹಿಳೆಯರಿಗೆ ಮಾತ್ರ, ಅವರಷ್ಟೇ ಈ ರೋಗದಿಂದ ಬಳಲ್ತಾರೆ, ಈ ಥರದೊಂದು ಮನೋಭಾವ ಇದೆ. ಪುರುಷರಲ್ಲೂ ಕಂಡು ಬರುತ್ತಾ ಥೈರಾಯ್ಡ್ ಸಮಸ್ಯೆ? 100%. ಏನಂದರೆ ಲೇಡೀಸ್ಗೆ ಜೆಂಟ್ಸ್ಗೆ ಥೈರಾಯ್ಡ್ ಗ್ಲ್ಯಾಂಡ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಅದು ಥೈರಾಯ್ಡ್ ಗ್ಲ್ಯಾಂಡ್ ಇದೆ ಅಂದರೆ ಸ್ಟ್ರೆಸ್ ಎಲ್ಲರಿಗೆ ಇರುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲರಿಗೆ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಎಲ್ಲರಿಗೆ ಇರುತ್ತೆ. ಸೊ ಅದೇ ರೀತಿ ಜೆಂಟ್ಸ್ಗೆನೂ ಕೂಡ ಸಿಮ್ಟಮ್ಸ್ ಬಂದ್ಬಾರ್ದು. ಬಟ್ ಜೆಂಟ್ಸ್ಗೆ ಸಿಮ್ಟಮ್ಸ್ ಬೇರೆ ಥರ ಕಾಣಿಸ್ಬೋದು. ಅಂದರೆ ಲೇಡೀಸ್ಗೆ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಇರುತ್ತೆ. ಸೊ ಅದೇ ರೀತಿ ಜೆಂಟ್ಸ್ಗೆ ಹಾರ್ಮೋನಲ್ ಚೇಂಜಸ್ಸಿಂದ ಏನಾದರೂ ಸೆಕ್ಷುವಲ್ ಪ್ರಾಬ್ಲಮ್ಸ್ ಆಗೋ ಥರ ಅಥವಾ ಅವ್ರದ್ದು ಸಡನ್ ಆಗಿ ಹೊಟ್ಟೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಆ ಥರ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಹೇಳ್ತೀವಿ. ಹೇರ್ ಲಾಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮೇಲ್ಸ್ಗೆ ಬೇಗ ಕಾಣಿಸ್ಕೊಳ್ಳುತ್ತೆ. ಹೇರ್ ಥಿನಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಕೆಲವೊಂದ್ಸರಿ ಅದು ಫುಡ್ ಸ್ಟೈಲಲ್ಲಿ ಏನಾದರೂ ಗೈಟ್ರೋಜೆನಿಕ್ ಫುಡ್ ಜಾಸ್ತಿ ತಿಂತಾ ಇದ್ದಾರೆ ಅಂದರೆ, ಔಟ್ಸೈಡ್ ಫುಡ್ ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದಾರೆ ಅಂದರೆ ಇಮಿಡಿಯೇಟ್ಲಿ ಅದು ಸ್ಟ್ರೆಸ್ ಫ್ಯಾಕ್ಟರ್ಸ್, ಲೈಫ್ ಸ್ಟೈಲ್ ಚೇಂಜಸ್, ಮೆನಿ ಕಾಂಪಿಟಿಷನ್ಸ್ ಆ ಥರ ಎಲ್ಲ ಇದ್ದಾಗ ಡೆಡ್ ಲೈನ್ಸ್ ಇರುತ್ತೆ. ಸೊ ಮೇಲ್ಸ್ಗೆನೂ ಕೂಡ ಎಕ್ಸೆಪ್ಟ್ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಸೇಮ್ ಸಿಮ್ಟಮ್ಸ್ ಇರೋದು. ಅಂದರೆ ಹೈಪರ್ನೂ ಕೂಡ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ನು ಕೂಡ ಇರುತ್ತೆ, ಹೈಪೋಥೈರಾಯ್ಡಿಸಮ್ನು ಕೂಡ ಇರುತ್ತೆ. ಈ ಏಜ್ ಗ್ರೂಪಲ್ಲೇ ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಥರ ಏನಾದರೂ ಇದೆಯಾ ಅಥವಾ ಎನಿ ಟೈಮ್? ಬಟ್ ಮ್ಯಾಕ್ಸಿಮಮ್ ಆಗಿ ಯೂಶುವಲಿ ಫಾರ್ ಜೆಂಟ್ಸ್ ಇಟ್ ಸ್ಟಾರ್ಟ್ಸ್ ಆಫ್ಟರ್ ದ ಏಜ್ ಆಫ್ 30s ಆ ಥರ ಹೇಳಿ ಮ್ಯಾಕ್ಸಿಮಮ್ ಆಗಿ. ಬಟ್ ಯೂಶುವಲಿ ಇಟ್ ಈಸ್ ಎನಿ ಏಜ್, ಈವನ್ ಫಾರ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಆಲ್ಸೋ ನೌಅಡೇಸ್ ದೇ ಆರ್ ಗೆಟಿಂಗ್ ಡಯಾಗ್ನೋಸ್ ವಿತ್ ದ ಥೈರಾಯ್ಡ್ ಡಿಸಾರ್ಡರ್ಸ್ ಆ ಥರ ಹೇಳ್ಬೋದು. ಸೊ ಎಲ್ಲೋ ವ್ಯತ್ಯಾಸ ಆಗಿದೆ, ಸಮ್ ಡಿಫ್ರೆನ್ಸಸ್. ಲೈಫ್ ಸ್ಟೈಲ್ ಅಂತೀರಾ? ಲೈಫ್ ಸ್ಟೈಲ್
ಹೇಳ್ತೀವಿ. ಮತ್ತು ಫುಡ್ಡಲ್ಲಿ ಗೈಟ್ರೋಜೆನಿಕ್ ಫುಡ್ ಜಾಸ್ತಿ, ಎಸ್ಪೆಷಲಿ ಸ್ಟ್ರಾಬೆರೀಸ್, ಪೀಚಸ್, ಆ ಥರ ಸೀಸ್ನಲ್ ಫ್ರೂಟ್ಸ್ ಇರುತ್ತೆ. ಸೊ ಆ ಫ್ರೂಟ್ಸಲ್ಲಿ ಗೈಟ್ರೋಜೆನಸ್ ಟಾಕ್ಸಿಸಿಟಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದರಿಂದ ಇರ್ಬೋದು. ಅಥವಾ ನೀವು ಕೋಸುಗಡ್ಡೆ ಹೇಳ್ತೀವಿ, ಸೊ ನವಲ್ ಕೋಲ್ ಅಥವಾ ಕ್ಯಾಬೇಜ್, ಕಾಲಿಫ್ಲವರ್, ಆ ಥರ ವೆಜಿಟೇಬಲ್ಸಲ್ಲಿ ಗೈಟ್ರೋಜೆನಿಕ್ಸ್ ಟಾಕ್ಸಿಸಿಟಿ ಆಗಿರೋದು ಅಂಶ ಜಾಸ್ತಿ ಇರುತ್ತೆ. ಕೆಲವೊಂದ್ಸರಿ ಅಯೋಡಿನ್ ಕರೆಕ್ಟಾಗಿ ಅಯೋಡಿನ್ ಸಪ್ಲಿಮೆಂಟ್ ಅಂದರೆ ಕರೆಕ್ಟ್ ಅಯೋಡಿನ್ ಅಂಶ ಇಲ್ಲ ಬಾಡಿಯಲ್ಲಿ, ಕರೆಕ್ಟ್ ಅಯೋಡೈಸ್ಡ್ ಟೇಬಲ್ ಸಾಲ್ಟ್ ಹೇಳ್ತೀವಿ. ಸೊ ಅದು ಎಕ್ಸೆಸಿವ್ ಪ್ರಮಾಣದಲ್ಲಿ ಇದ್ರೂ ಕೂಡ ಪ್ರಾಬ್ಲಮ್, ಕಡಿಮೆ ಇದ್ರೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಯೋಡಿನ್ ಅಂಶ ಕಡಿಮೆ ಇದ್ದರೆ ಆ್ಯಕ್ಚುಲಿ ಏನು ಕಾರಣ, ಅಯೋಡಿನ್ದು ಏನು ಕೋರಿಲೇಷನ್. ಸೊ ಅಯೋಡಿನ್ ಏನಾಗುತ್ತೆ, ಅಯೋಡಿನ್ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅದು ಟ್ರ್ಯಾಪ್ ಮಾಡುತ್ತೆ. ಅಯೋಡಿನ್ ಟ್ರ್ಯಾಪ್ ಆದಮೇಲೆ ಅದು ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗೋಕ್ಕೆ, ಅಂದರೆ ಅದು ಕನ್ವರ್ಟ್ ಆಗುತ್ತೆ ಥೈರಾಯ್ಡ್ ಹಾರ್ಮೋನ್ಸಲ್ಲಿ. ಸೊ ಅದಕ್ಕೆ ಅಯೋಡೈಸ್ಡ್ ಟೇಬಲ್ ಸಾಲ್ಟ್ ಕರೆಕ್ಟ್ ಪ್ರಮಾಣದಲ್ಲಿ ಇರಬೇಕು ಆ ಥರ ಹೇಳ್ತೀವಿ. ಟೆಸ್ಟ್ ಡಯಾಗ್ನೋಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಸಜೆಸ್ಟ್ ಮಾಡ್ತೀರಿ? ಅಂದರೆ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಯಾವುದಾದ್ರು ಟೆಸ್ಟ್? ಈಗ ಅಗೇನ್ ದೇರ್ ಆರ್ ಟೂ ಥಿಂಗ್ಸ್. ಬ್ಲಡ್ ಟೆಸ್ಟ್ ಇರುತ್ತೆ, ಪ್ಲಸ್ ಏನಾದರೂ ಸ್ಟ್ರಕ್ಚರಲ್ ಚೇಂಜಸ್ ಏನಾದರೂ ಇದ್ದರೆ MRI ಸ್ಕ್ಯಾನಿಂಗ್ ಅಥವಾ ಸ್ಕ್ಯಾನಿಂಗ್ ಇರುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಕೆಲವರಿಗೆ ಕತ್ತು ಸ್ವಲ್ಪ ಗಾಯ್ಟರ್ ಹೇಳ್ತೀವಿ ಅದಕ್ಕೆ. ಸೊ ಅದು ಗಲ್ಗಂಡು. ಸೊ ಅದು ದಪ್ಪ ಅಂದರೆ ಅದೇ ಏನಾದರೂ ಸ್ಟ್ರಕ್ಚರಲ್ ಚೇಂಜಸ್ ಇದ್ದಾಗ ರೈಟ್ ಲೋಬಲ್ಲಿ ಏನಾದರೂ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಕೆಲವೊಂದ್ಸರಿ ಲೆಫ್ಟ್ ಲೋಬಲ್ಲಿ ಸ್ವೆಲ್ಲಿಂಗ್ ಜಾಸ್ತಿ ಆಗಿರುತ್ತೆ. ಕೆಲವೊಂದ್ಸರಿ ಅದು ಒಂದು ಪಾರ್ಟಿಷನ್ ಇರುತ್ತೆ, ಅದಕ್ಕೆ ಇಸ್ಥಮಸ್ ಹೇಳ್ತೀವಿ. ಸೊ ಅದು ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಅದು ಇಸ್ಥಮಸ್ ಅಲ್ಲಿ ಏನಾದರೂ ಶಿಫ್ಟಿಂಗ್ ಇದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಪರ್ಸೆಂಟೇಜ್ ವೈಸ್ ಅದು ಶಿಫ್ಟ್ ಆಗಿದೆ, ಅದರಲ್ಲಿನೂ ಕೂಡ ನಿಮಗೆ ಸರ್ಜಿಕಲ್ ಪ್ರೊಸೀಜರ್ ಬೇಕಾಗುತ್ತೆ ಅಥವಾ ಮೆಡಿಸಿನ್ಸ್ ಇಂದ ಅದು ಕಡಿಮೆ ಆಗ್ಬೋದು. ಅದರ ಪ್ರೊಗ್ನೋಸಿಸ್ ಕ್ರೈಟೀರಿಯಾ ಇರುತ್ತೆ. ಸೊ ಥೈರಾಯ್ಡ್ ಬ್ಲಡ್ ಟೆಸ್ಟ್ ಅಲ್ಲಿ ನಿಮ್ಮದು T3, T4, TSH ಆ ಥರ ಮಾಡೋಕ್ಕೆ ಹೇಳ್ತೀವಿ. ಇದು ಫಾಸ್ಟಿಂಗ್ ಮಾಡಬೇಕಾಗತ್ತೆ ಬ್ಲಡ್ ಟೆಸ್ಟ್. ಪ್ಲಸ್ ಅದರ ಜೊತೆ ಆ್ಯಂಟಿ-TPO ಇದು ಒಂದು ಬ್ಲಡ್ ಟೆಸ್ಟ್ ಇರುತ್ತೆ. ಇದು ಆ್ಯಂಟಿ-TPO ಬ್ಲಡ್ ಟೆಸ್ಟ್ ಅಂದರೆ ಜೆನೆಟಿಕ್ ಪ್ರಕಾರ ಏನಾದರೂ ಅನುವಂಶತೆ ಪ್ರಕಾರ ಏನಾದರೂ ಜೆನೆಟಿಕ್ ಟ್ರಾನ್ಸ್ಫಾರ್ಮೇಷನ್ ಏನಾದರೂ ಆಗ್ತಾ ಇದೆ ಅಂದರೆ ಅದು ಆ್ಯಂಟಿ-TPO ಆ್ಯಂಟಿಬಾಡೀಸ್ ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ಎಕ್ಸೆಸಿವ್ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಜೆನೆಟಿಕ್ ವೇರಿಯೇಷನ್ಸ್ ಇದೆ ಈ ಥೈರಾಯ್ಡ್ ಬರೋಕ್ಕೆ ಕಾರಣ ಅಂದರೆ ಜೆನೆಟಿಕ್ ಪ್ರಕಾರ ಇರುತ್ತೆ. ಕೆಲವೊಂದ್ಸರಿ ಕಡಿಮೆ ಅಯೋಡಿನ್ ಇದ್ದರೆ, ಕೆಲವೊಂದ್ಸರಿ ಇದು ಹ್ಯಾಶಿಮೋಟಿಸ್ ಥೈರಾಯ್ಡೈಟಿಸ್ ಇದ್ದರೆ, ಅಂದರೆ ಇನ್ಫ್ಲಮೇಷನ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ ಹೇಳ್ತೀವಿ. ಏನಾದರೂ ಇನ್ಫೆಕ್ಷನ್ ಆದಾಗ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವೊಂದ್ಸರಿ ಸಡನ್ ಆಗಿ ಪಫಿನೆಸ್ ಕಾಣಿಸ್ಕೊಳ್ಳುತ್ತೆ ಮುಖದಲ್ಲಿ. ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಬಂದಾಗ ಫಸ್ಟ್ ಗೋ ಟು ದ ಲ್ಯಾಬ್, ಡೂ ದ ಥೈರಾಯ್ಡ್ ಗ್ಲ್ಯಾಂಡ್ ಟೆಸ್ಟ್. ಸೊ ಸ್ಕ್ಯಾನಿಂಗ್ ಇಮಿಡಿಯೇಟ್ಲಿ ಮಾಡಲ್ಲ, ಯೂಶಲಿ ಫಸ್ಟ್ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಬ್ಲಡ್ ಟೆಸ್ಟಲ್ಲಿ ಕ್ಯಾಲ್ಶಿಯಮ್ನು ಕೂಡ ಮಾಡೋಕ್ಕೆ ಹೇಳ್ತೀವಿ. ಸೊ ಕ್ಯಾಲ್ಶಿಯಮ್ ಕಡಿಮೆ ಇದ್ರೂ ಅದು ಒನ್ ಆಫ್ ದ ಸಿಂಪ್ಟಮ್. ಸೊ T3, T4, TSH. ಸೊ TSH ಅಲ್ಲಿ ಯೂಶ್ವಲಿ ಲೆಸ್ ದ್ಯಾನ್ 4 ಇದ್ದರೆ ನಾರ್ಮಲ್ ಹೇಳ್ತೀವಿ. ಬಟ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ 4 ಇದ್ದರೆ ಅಥವಾ 5 ಇದ್ದರೆ ಅದು ಬಾರ್ಡರ್ ಲೈನ್ ಹೇಳ್ತೀವಿ. ಕೆಲವೊಂದ್ಸರಿ ಜಸ್ಟ್ ಥೈರಾಯ್ಡ್ ಅದನ್ನು ಕೂಡ ಹೇಳ್ಬೋದು. ಅಂದರೆ ಥೈರಾಯ್ಡ್ ಅಂದರೆ ಜಸ್ಟ್ ಬಾರ್ಡರ್ ಲೈನ್ ಅಲ್ಲಿ ಥೈರಾಯ್ಡ್ ಡಿಸ್ಫಂಕ್ಷನ್ ಆಗ್ತಾ ಇರುತ್ತೆ. ಸೊ ಥೈರಾಯ್ಡ್ ಬಾರ್ಡರ್ ಲೈನ್ ಏನಾದರೂ ಡಿಸ್ಫಂಕ್ಷನ್ ಇದ್ದರೆ ಅದಕ್ಕೆ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ ಮೇಲೆ ಅಥವಾ ಫುಡ್ ಫ್ಯಾಕ್ಟರಲ್ಲಿ ಚೇಂಜಸ್ ಮಾಡಿದ ಮೇಲೆ ಅದು ಸರಿ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಇಮಿಡಿಯೇಟ್ಲಿ ಮೆಡಿಸಿನ್ ತಗೋಬೇಕು ಆ ಥರ ಕಂಪಲ್ಷನ್ ಇರಲ್ಲ ಇಫ್ ಇಟ್ ಈಸ್ ಥೈರಾಯ್ಡ್. ಬಟ್ ಅದು ಮೋರ್ ದ್ಯಾನ್ 5 ಇದ್ದರೆ ಅಥವಾ ಮೋರ್ ದ್ಯಾನ್ 6, 7 ಇದ್ದರೆ ಎಸ್ ಮೆಡಿಸಿನ್ಸ್ ನೀಡ್ ಅವಶ್ಯಕತೆ 100% ಇರುತ್ತೆ. ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ನಿಮ್ಮಲ್ಲಿ ಹೇಗೆ ವಿಶೇಷ ಅಂತ ಹೇಳಿ? Okay, homeopathy usually related with your root cause of the problem. So ಹೋಮಿಯೋಪ್ಯಾಥಿದಲ್ಲಿ ನಾನು ಮೆಡಿಸಿನ್ ಶುರು ಮಾಡ್ತೀವಿ ಅಂದರೆ ಅದು HPT ಆಕ್ಸಿಸಲ್ಲಿ ಜಾಸ್ತಿ ಫೋಕಸ್ ಕೊಡ್ತೀವಿ. ಸೊ ರೀಸನ್ಸ್ ನೋಡ್ತೀವಿ. ಪೇಷಂಟ್ಸ್ ಬಂದ ಮೇಲೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಥವಾ ಏನಾದರೂ ಪಾಸ್ಟ್ ಹಿಸ್ಟ್ರಿಯಲ್ಲಿ ಏನಾದರೂ ಮೇಜರ್ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಆಗಿದೆ, ಆ ಥರ ಎಲ್ಲ ನೋಡ್ಕೊಳ್ತೀವಿ. ಅದರ ಜೊತೆ ಸ್ಟ್ರೆಸ್ ಲೆವೆಲ್ಸ್ ಎಷ್ಟು ಪ್ರಮಾಣದಲ್ಲಿ ಇದೆ. ಯೂಶ್ವಲಿ ಏನಾಗುತ್ತೆ, ಸ್ಟ್ರೆಸ್ ಬಂದಾಗ ನಿಮ್ಮದು ಆಕ್ಸಿಟೋಸಿನ್ ಲೆವೆಲ್, ಕ್ಯಾಲ್ಸಿಟೋಲ್ ಲೆವೆಲ್ ಅದು ಎಲ್ಲ ವೇರಿಯೇಷನ್ಸ್ ಆಗುತ್ತೆ. ಹೈಪೋಥೆಲಮಸಲ್ಲಿ ಸಡನ್ ಆಗಿ ಚೇಂಜಸ್ ಆದಮೇಲೆ ನಿಮ್ಮದು ಹೈಪೋಥೆಲಮಸ್ ಪಿಟ್ಯೂಟರಿ ಆಕ್ಸಿಸ್ ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ಥೈರಾಯ್ಡ್
ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ಸಿಂದ ಆಗಿದೆಯಾ ಅಥವಾ ಏನಾದರೂ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಆಗಿದೆಯಾ ಅಥವಾ ಏನಾದರೂ ಜಸ್ಟ್ ಸ್ಟ್ರಕ್ಚರಲ್ ಚೇಂಜಸ್ಸಿಂದ ಇದು ಸಮಸ್ಯೆ ಬಂದಿದೆ, ಅದರ ಮೇಲೆ ಹೋಮಿಯೋಪತಿ ಮೆಡಿಸಿನ್ಸ್ ವರ್ಕ್ ಆಗುತ್ತೆ. ಸೊ ರೂಟ್ ಕಾಸ್ ಟ್ರೀಟ್ ಮಾಡಬೇಕಂದ್ರೆ ನಮ್ಮ ಕಡೆ ಪೂರ್ತಿ ಕ್ವೆಶನರ್ ಫಾರ್ಮ್ಯಾಟ್ ಇರುತ್ತೆ. ಆ ಕ್ವೆಶನ್ಸ್ ಮೇಲೆ ಡಿಪೆಂಡ್ ಆಗಿ ನಿಮ್ಮದು ಸಿಂಪ್ಟಮ್ಯಾಟಿಕ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ನು ಕೂಡ ಇರುತ್ತೆ. ಪ್ಲಸ್ ನಿಮ್ಮ ಬಾಡಿಗೆ ಕರೆಕ್ಟಾಗಿ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಅಥವಾ ವೈಟಲ್ ಫೋರ್ಸ್ ಚೆನ್ನಾಗಿ ಬೂಸ್ಟ್ ಮಾಡೋದಕ್ಕೆ ಮೆಡಿಸಿನ್ಸ್ ಇರುತ್ತೆ. ಸೊ ಸ್ಟ್ರೆಸ್ ಬಂದಾಗ ಕೆಲವೊಂದ್ಸರಿ ಯೋಗ ಮೆಡಿಟೇಷನ್ ಕೂಡ ಹೇಳ್ತೀವಿ. ಅದರ ಜೊತೆ ಎಕ್ಸಸೈಸಸ್ ಎಕ್ಸಸೈಸಸ್ ಹೇಳ್ತೀವಿ. ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಯಾವ ಥರ ಮಾಡಬೇಕು ಅದರಲ್ಲಿ ಅವ್ರಿಗೆ ಗೈಡ್ ಮಾಡ್ತೀವಿ, ಅವೇರ್ನೆಸ್ ಕೊಡ್ತೀವಿ. ಸೊ ಆ ಥರ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಹೋಮಿಯೋಪ್ಯಾಥಿದಲ್ಲಿ ಇರುತ್ತೆ. ಖಂಡಿತ ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಥೈರಾಯ್ಡ್ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ ಥೈರಾಯ್ಡ್ ಅಂದರೆ ಏನು, ಯಾವ ಲಕ್ಷಣಗಳಿರ್ತವೆ ಮತ್ತು ಅದನ್ನು ಡಯಾಗ್ನಾಸ್ ಮಾಡೋದು ಹೇಗೆ, ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಡಾಕ್ಟರ್ ಸಾಧನಾ ಈಗಾಗಲೇ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಗೆ ಯಾವುದಾದ್ರೂ ಥೈರಾಯ್ಡ್ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಡಾಕ್ಟರ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು. ಟಿವಿ ಸ್ಕ್ರೀನ್ ಮೇಲೆ ಕಂಡು ಬರ್ತಿರುವಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ ಜೊತೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ಬೋದು. ಡಾಕ್ಟರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಥೈರಾಯ್ಡ್ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಯೂಶಲಿ ಏನಾಗಿರುತ್ತೆ ಅಂದರೆ ಥೈರಾಯ್ಡ್ ಅಂದಾಗ ಅಲೋಪತಿಕ್ ಮೆಡಿಸಿನ್ ತೊಗೊಳ್ತಾ ಇರ್ತಾರೆ. ಸೊ ಈಗ ಹೋಮಿಯೋಪತಿಗೆ ಶಿಫ್ಟ್ ಆಗಬೇಕು. ಆಲ್ರೆಡಿ ಒಂದು ವರ್ಷನೋ 2 ವರ್ಷದಿಂದನೂ ಈಗ ಅಲೋಪತಿಕ್ ಮೆಡಿಸಿನ್ ತೊಗೊತಾ ಇದ್ದಾರೆ ಅಂದರೆ ಹೆಂಗೆ ಶಿಫ್ಟ್ ಆಗೋದು? ಇಮಿಡಿಯೇಟ್ ಡ್ರಾಪ್ ಮಾಡ್ಬೋದಾ ಟ್ಯಾಬ್ಲೆಟ್ಸ್ನ? ನೋ, ಸಿ ಯುವರ್ ಬಾಡಿ ಹ್ಯಾಸ್ ದ ಕೆಪಾಸಿಟಿ. ಅದು ಬಾಡಿಗೆ ಒಂದು ಹ್ಯಾಬಿಟ್ ಬಂದ ಮೇಲೆ, ಒಂದು ಸಪೋಸ್ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಮೆಡಿಸಿನ್ಸ್ 12.5, 50, 75 ಆ ಥರ ಮಾತ್ರೆಗಳು ಪವರ್ಸ್ ಇರುತ್ತೆ, MCG ಪವರ್ಸ್ ಇರುತ್ತೆ. ಸೊ ಅದು ತುಂಬ ವರ್ಷಕ್ಕಿಂತ ನಿಮ್ಮ ಬಾಡಿಗೆ ಅದು ರೂಢಿ ಆಗ್ತಾ ಇರುತ್ತೆ. ಸೊ ಅದು ರೂಢಿಯಿಂದ ಸಡನ್ ಆಗಿ ನೀವು ಡ್ರಾಪ್ ಮಾಡ್ತೀರಾ ಅಂದರೆ ಬಾಡಿ ಕನ್ಫ್ಯೂಸ್ ಆಗುತ್ತೆ. ರೈಟ್, ಅಲ್ಲಿಗೆ ಬರ್ತೀನಿ, ನಾನು ಮಾಹಿತಿ ತಗೊಳ್ತೀನಿ. ಶಿವು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವು ಅವರೇ. ಮೇಡಮ್ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ಚಿತ್ರದುರ್ಗ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ಮದರ್ಗಿದೆ ಆಕ್ಚುಲಿ ಥೈರಾಯ್ಡ್. ಓಕೆ ಸರ್. ಅಲ್ಲ ಹೇಳಿ ಶಿವು ಅವರೇ, ಪ್ರಶ್ನೆ ಕೇಳಿ. ನಿಮ್ಮ ತಾಯಿಯವರಿಗಿದೆ, ಆಮೇಲೆ ಚೆಕ್ ಮಾಡಿಸ್ತಿದ್ದಾರೆ, ಟೆಸ್ಟ್ ಮಾಡಿಸ್ತಿದ್ದಾರೆ, ಆಲ್ರೆಡಿ ತಗೊಂತಿದ್ದಾರೆ. ಆದ್ರೂ ಜಾಸ್ತಿ ವೆಯ್ಟ್ ಜಾಸ್ತಿ ಆಗ್ತಾರೆ ಅವರು. ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ರೈಟ್, ಮಾತಾಡ್ತಾರೆ ನೋಡಿ ಡಾಕ್ಟರ್. ಕುತ್ತಿಗೆ ಊದ್ಕೊಂಡಿದೆ ಸ್ವಲ್ಪ ಲೈಟ್ ಆಗಿ. ಓಕೆ. ಸೊ ಈ ತರ ಅವ್ರದ್ದು ಏಜ್ ಹೇಳ್ತೀರಾ ಮಿಸ್ಟರ್ ಶಿವ್? ಮೇಡಮ್ 58 ಆಗಿದೆ. 58. ಓಕೆ. ಸೊ 58 ಏಜ್ ಅಲ್ಲಿ ಆಲ್ರೆಡಿ ಹಾರ್ಮೋನಲ್ ಅವ್ರದ್ದು ವ್ಯತ್ಯಾಸ ಶುರು ಆಗಿದೆ. ಸೊ ಆಲ್ರೆಡಿ ನೀವು ಮೆಡಿಸಿನ್ಸ್ನು ಕೂಡ ಕೊಡ್ತಾ ಇದ್ದೀರಾ ಅವ್ರಿಗೆ. ಬಟ್ ಈ ಮೆಡಿಸಿನ್ಸ್ ಇಂದ ಇಮಿಡಿಯೇಟ್ಲಿ ವೇಟ್ ಲಾಸ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್, ಎಕ್ಸರ್ಸೈಸ್ ಮತ್ತೆ ಎಕ್ಸರ್ಸೈಸ್ ಆ ಥರ ಎಲ್ಲ ಚೇಂಜಸ್ ಮಾಡಿದ ಮೇಲೆ, ಪ್ಲಸ್ ಜೊತೆಗೆ ನೀವು ಹೋಮಿಯೋಪತಿ ಶುರು ಮಾಡ್ತೀರಾ ಅಂದರೆ ಮಿಸ್ಟರ್ ಶಿವ್, ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗೋ ಥರ ಮೆಡಿಸಿನ್ಸ್ ಇರುತ್ತೆ. ಸೊ ವೇಟ್ ಲಾಸ್ ಇಮಿಡಿಯೇಟ್ಲಿ ಆಗ್ತಾ ಇಲ್ಲ ಅಂದರೆ ಇದು ಮೆನೋಪಾಸ್ ಏಜ್ನು ಕೂಡ ಬಂದಿರ್ಬೋದು. ಸೊ ಈ ಮೆನೋಪಾಸ್ ಏಜಲ್ಲಿ ಕೆಲವೊಂದ್ಸರಿ ತುಂಬ ಹಾರ್ಮೋನಲ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನಲ್ಲಿನೂ ಕೂಡ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಅದು ಎಲ್ಲ ನೋಡಿಬಿಟ್ಟು ಅವ್ರದ್ದು ವೇಟ್ ಲಾಸಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಅದರ ಜೊತೆ ಇದು ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ಬಿಟ್ಟು ಸ್ವಲ್ಪ ಇಂಗ್ಲಿಷ್ ಮೆಡಿಸಿನ್ಸ್ ಡೋಸೇಜ್ ಕಡಿಮೆ ಮಾಡ್ಬೋದು. ಆ ಥರ ಮೆಡಿಸಿನ್ಸ್ ಕೊಡೋಕ್ಕೆ ಸಾಧ್ಯತೆ ಇರುತ್ತೆ. ಎಸ್, ವೇಟ್ ಲಾಸ್ ಆಗತ್ತೆ, ಬಟ್ ನೀವು ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ರೈಟ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಶಿವು ಅವರೇ. ಇವಾಗಲೇ ಹೇಳ್ತಾ ಇದ್ರಿ ಅಂದರೆ ಇಮಿಡಿಯೇಟ್ ಮೆಡಿಸಿನ್, ಅಲೋಪತಿ ಮೆಡಿಸಿನ್ ಡ್ರಾಪ್ ಮಾಡ್ಬೋದಾ? ಪ್ಲೀಸ್. ಸೊ ಅದೇ ಸೇಮ್ ರೀತಿ. ಸೊ ಇಮಿಡಿಯೇಟ್ ಮೆಡಿಸಿನ್ ನೀವು ಡ್ರಾಪ್ ಮಾಡ್ತೀರಾ ಅಂದರೆ ಬಾಡಿಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅಷ್ಟೊಂದು ವರ್ಷ ಒಂದು ಲೈನ್ ಆಫ್ ಮ್ಯಾನೇಜ್ಮೆಂಟ್ ನಡೀತಾ ಇದ್ದು, ಈಗ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಅಂದರೆ ಔಟ್ಸೋರ್ಸಿಂಗ್ ಆಫ್ ಥೈರಾಯ್ಡ್ ಹಾರ್ಮೋನ್. ಹೋಮಿಯೋಪ್ಯಾಥಿದಲ್ಲಿ ನಾನು ಔಟ್ಸೋರ್ಸಿಂಗ್ ಮಾಡ್ತಾ ಇಲ್ಲ, ನಾನು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀನಿ. ಅಂದರೆ ಮೊದಲು ಕರೆಕ್ಟಾಗಿ ಫಂಕ್ಷನಿಂಗ್ ನಡೀತಾ ಇತ್ತು, ಬಟ್ ಇಮಿಡಿಯೇಟ್ಲಿ ಏನಾದರೂ ಕಾರಣದಿಂದ, ಏನಾದರೂ ರೀಸನಿಂದ ಅದು ಡಿಸ್ಟರ್ಬೆನ್ಸಸ್ ಶುರು ಆಗಿದೆ. ಸೊ ಆ ಡಿಸ್ಟರ್ಬೆನ್ಸಸಲ್ಲಿ ಫೋಕಸ್ ಮಾಡಿ ನಾನು ಮೆಡಿಸಿನ್ ಶುರು ಮಾಡುವಾಗ ಹರ್ಡಲ್ಸ್ ಇಡಬಾರ್ದು. ಏನಾದರೂ ಅಂದರೆ ಇದು ಇಂಗ್ಲೀಷ್ ಮೆಡಿಸಿನ್ಸ್ ಸಡನ್ ಆಗಿ ಡ್ರಾಪ್ ಮಾಡ್ತೀವಿ ಅಂದರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ರೈಟ್, ಮಾತಾಡ್ತೀನಿ. ಮತ್ತೊಂದು ಕರೆ ಇದೆ. ಚಂದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಪ್ಪ ಅವರೇ. ಚಂದ್ರಪ್ಪ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ?
ಚಿಕ್ಕಮಂಗ್ಳೂರು. ಚಿಕ್ಕಮಗಳೂರು. ಓಕೆ, ರೈಟ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾಂ, ನಮಸ್ತೆ ಸರ್, ಹೇಳಿ. ಚಂದ್ರಪುರಿ ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಸರ್. ಚಿಕ್ಕಮಂಗ್ಳೂರು ಮೇಡಮ್, ಓ, ಚಿಕ್ಕಮಂಗ್ಳೂರು. ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಿ ನೀವು ಚಂದ್ರಪ್ಪನವ್ರೆ. ಲೈನ್ ಕಟ್ ಆಗ್ಬಿಡುತ್ತೆ. ನೇರವಾಗಿ ಪ್ರಶ್ನೆ ಕೇಳಿ. ಇಲ್ಲ ಮೇಡಮ್, ಇಲ್ಲ ಹಂಗೇನಿಲ್ಲ ಮೇಡಮ್. ಈಗ ಏನಂದ್ರೆ ನಮ್ಮ ಮಗನಿಗೆ ಏಜ್ ಬಂದು ಹಾ, ಈಗ 36 ಮೇಡಮ್. 36. ಓಕೆ. ಗಂಟ್ಲು ಸೆಂಟ್ರಲ್ಲಿ ಮೇಡಮ್ ಸ್ವಲ್ಪ ಚೂರು ಊದ ಇದೆ. ಹಾ, ಅದು ಏನಾಗಿದೆ ಅಂದ್ರೆ ಮೇಡಮ್, ಈಗ ಆಲ್ರೆಡಿ ಹರಿಪ್ರಸಾದ್ ಅಂತ ಅವ್ರ ಹತ್ರ ನಾವು ತೋರಿಸಿದ್ವಿ, ಟ್ರೀಟ್ಮೆಂಟ್ ತಗೊಂತಾ ಇದೀವಿ. ಓಕೆ. ತಗೊಂಡ್ರು ಅದು ಕೆಲಸ ಏನಾಗ್ಬಿಟ್ಟಿದೆ ಅಂತಂದ್ರೆ ಇದ್ದಿದ್ದಂಗೆ ಕೈ ಕಾಲೆಲ್ಲ ಸುಮ್ಮನೆ ಆಟೋಮೆಟಿಕ್ ಆಗಿ ಊದೆಲ್ಲ ಆಗ್ಬಿಡೋದು, ಮತ್ತೆ ಮಾಂಸ ಕಂಡುಗಳು ಇಟ್ಕೊಳ್ಳೋದು, ಈ ತರ ಸಮಸ್ಯೆ ಆಗ್ತದೆ ಮೇಡಮ್. ಎಸ್ ಕರೆಕ್ಟ್. ಸೊ ಇದರ ಜೊತೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಚಂದ್ರಪ್ಪ ಅವರೇ? ಇಲ್ಲ ಮೇಡಮ್, ಆ ಥರದ್ದೇನು ಸಮಸ್ಯೆ ಇಲ್ಲ. ಒಟ್ಟಿಗೆ ಆಟೋಮೆಟಿಕ್ ಆಗಿ ಒಟ್ಟಿಗೆ ಹತ್ರ ಕೈ ಕಾಲು ನೋವು ಬರೋದು, ಮಾಂಸ ಕಂಡುಗಳು ಇಟ್ಕೊಳ್ಳೋದು, ಈ ತರ ಆಗೋದು. ಅದನ್ನ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಗಂಟೆ ಚೆಕ್ ಮಾಡ್ತೀವಿ ನೋಡಿ. ಓಕೆ. ಆಮೇಲೆ ಅವರು ಸರ್ ಇದ್ದರು, ಈ ತರ ಇದು ಥೈರಾಯ್ಡ್ ಇರ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ಮಾತ್ರೆ ಕೊಟ್ಟಿದ್ರು ಮೇಡಮ್. ಈಗ ಒಂಚೂರು ಸ್ವಲ್ಪ ಚೇತರಿಕೆ ಆಗಿದೆ. ಓಕೆ ಸರ್. ಅದಕ್ಕೆ ಏನ್ ಮಾತ್ರ ಆಗುತ್ತಲ್ಲ, ಅದಕ್ಕೆ ಬೇರೆ ಏನಾರ ಇದೆಯಾ ನಿಮ್ಮಲ್ಲಿ ಏನಾರ? ಓಕೆ. ಸೊ ನೋಡಿ, ಅವ್ರಿಗೆ ಆಲ್ರೆಡಿ ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಸೊ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದ್ಸಲ ನೋಡಬೇಕಾಗತ್ತೆ. ಸೊ ಅದರಲ್ಲಿ ಏನಾದರೂ ಗಾಯ್ಟ್ರಸ್ ಆ ಥರ ಏನಾದರೂ ಪ್ಯಾಥಾಲಜಿ ಇದ್ದರೆ ಅದರಲ್ಲಿ ಫೋಕಸ್ ಮಾಡಿ ಮೆಡಿಸಿನ್ಸ್, ಹೋಮಿಯೋಪ್ಯಾಥಿ ಪ್ಲಸ್ ಅಲೋಪ್ಯಾಥಿ ಇನಿಷಿಯಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಸೊ ಆದಮೇಲೆ ಅದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಮತ್ತು ಲೈಫ್ ಸ್ಟೈಲಲ್ಲಿ ಚೇಂಜಸ್ನು ಕೂಡ ಹೇಳ್ತೀವಿ. ಯೂಶ್ವಲಿ ಹಾರ್ಮೋನಲ್ ವ್ಯತ್ಯಾಸ ಆದಮೇಲೆ ಕೆಲವೊಂದ್ಸರಿ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ನೀವು ಮೆಡಿಸಿನ್ಸ್ ಕಂಟಿನ್ಯೂಸ್ಲಿ ತೊಗೊಂಡ್ಮೇಲೆ ಅದು ಫ್ಲಕ್ಚುಯೇಷನ್ಸ್ ಕಡಿಮೆ ಆಗೋ ಥರ ಸಿಚುವೇಶನ್ ಬರುತ್ತೆ. ಆದಮೇಲೆ ಇಂಗ್ಲೀಷ್ ಮೆಡಿಸಿನ್ಸ್ ಸ್ಟಾಪ್ ಮಾಡಬೇಕಾ ಅಥವಾ ಇಲ್ಲ, ಅದು ಡಿಸಿಷನ್ ತಗೊಳ್ತೀವಿ. ಬಟ್ ಅಲ್ಲಿ ತನಕ ಸಿಂಪ್ಟಮ್ಯಾಟಿಕ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಪ್ಲಸ್ ಇಂಗ್ಲೀಷ್ ಮೆಡಿಸಿನ್ಸ್ ಪ್ಲಸ್ ಹೋಮಿಯೋಪತಿ ಮೆಡಿಸಿನ್ಸ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್, ಆ ಥರ ಹೋಲಿಸ್ಟಿಕ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ನೀವು ಮಾಡ್ತೀರಾ ಅಂದರೆ ನಿಮಗೆ ಸ್ವಲ್ಪ ಬೇಗ ರಿಸಲ್ಟ್ ಸಿಗ್ಬೋದು. ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಒಳ್ಳೆ ಆರೋಗ್ಯ ಪಡ್ಕೊಳ್ಬಹುದು ಅನ್ನೋದಾದರೆ ಏನಾದರೂ ಸಣ್ಣ ಪುಟ್ಟ ಸಜೆಷನ್ಸ್? ಮೇನ್ ಇಂಪಾರ್ಟೆಂಟ್ ಅಂದರೆ ಡೈಲಿ ವಾಕಿಂಗ್ ಈಸ್ ಮಸ್ಟ್. 45 minutes ವಾಕ್ ಈಸ್ ಕಂಪಲ್ಸರಿ ಫಾರ್ ಎವ್ರಿ ಒನ್. ದೆನ್ ಸೆಕೆಂಡ್ ಥಿಂಗ್ ಅಂದರೆ ಏನಾದರೂ ಎನ್ಸೈಟಿ ಫ್ಯಾಕ್ಟರ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಸಡನ್ನಾಗಿ ಗಾಬರಿ ಆಗೋ ಥರ ಅಥವಾ ಭಯ ಆಗೋ ಥರ ಏನಾದರೂ ಸಿಚುವೇಶನ್ಸ್ ಬರ್ತಾ ಇದೆ ಅಂದರೆ ಅದರಲ್ಲಿ ಫೋಕಸ್ ಮಾಡಿಬಿಟ್ಟು ಕಾಮ್ನೆಸ್ ಆಫ್ ಮೈಂಡ್ ಅಥವಾ ಮೆಡಿಟೇಷನ್, ಅದು 5 to 10 minutes ಮಾಡ್ತೀರಾ, ಅಟ್ಲೀಸ್ಟ್ ಅಷ್ಟೊಂದು ಟೈಮ್ ಕೊಡ್ತೀರಾ ಅಂದ್ರೇನು ಕೂಡ ಒಳ್ಳೆಯದು. ಅದು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತೀವಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಸುಧಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ ಅವರೇ. ಸುಧಾ ಅವರೇ, ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಆಯ್ತು, ಮಾತಾಡಿ. ನಮಸ್ತೆ ಸುಧಾ, ಹೇಳಿ. ಮೇಡಮ್, ನನಗೆ ಥೈರಾಯ್ಡ್ದು ಪ್ರಾಬ್ಲಮ್ಮು ಅಂದರೆ ನನ್ನ ಏಜ್ ಈಗ 50. ಓಕೆ. ನನಗೆ ಒಂದು 26-7 ವರ್ಷ ಇರುವಾಗಲೇ ಒಂದು ಮಗು ಆದಮೇಲೆ ಥೈರಾಯ್ಡ್ ಬಂದಿತ್ತು. ಕರೆಕ್ಟ್. ಹಾಂ. ಆನಂತರ ಅದು ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ಮಾಡಿ ನೆಕ್ಸ್ಟ್ ಮತ್ತು ಅವರು ಆಪ್ರೇಷನ್ ಅಂತ ಹೇಳಿದರು. ಆಪ್ರೇಷನ್ ಆಗಿದೆ. ಓಕೆ. ಅದಾಗಿ ಒಂದು 20 ವರ್ಷದ ಈ ಕಡೆ ಈಗ ಮತ್ತೆ ಅದು ಒಂಚೂರು ಸ್ವಲ್ಪ ಕೂದಲು ಉದುರೋದು, ಕಣ್ಣು ಗುಡ್ಡೆ ದೊಡ್ಡಾಗೋದು, ಮತ್ತೆ ಪೀರಿಯಡ್ಸ್ ಇದ್ದ ಪ್ರಾಬ್ಲಮ್ ಎಲ್ಲ ಬರ್ತಾ ಇರುವಾಗ ಮತ್ತೆ ಚೆಕಪ್ ಮಾಡುವಾಗ ಈಗ ರೆಗ್ಯುಲರ್ ಮಾತ್ರೆ ಹಾಕಿದ್ದಾರೆ. ಎಸ್ ಕರೆಕ್ಟ್. 10 mg ಮಾತ್ರೆ ಹಾಕಿದ್ದಾರೆ. ಅದು ಮೇಡಮ್ ಕಂಟಿನ್ಯೂ ತಗೋಬೇಕಾ? ಅದಕ್ಕೆ ತಿಂಗಳ ಚೆಕಪ್ಗೆ ಹೋಗ್ತಾ ಇದ್ದೀನಿ. ನಮ್ದು ಇಲ್ಲಿ ಸಿರ್ಸಿ ಆಗುತ್ತೆ. ಅದೇ ಕಂಟಿನ್ಯೂ ಮಾತ್ರೆನೇ ಮುಂದುವರಿಸ್ಕೊಂಡೇ ಇರ್ಬೇಕಾ? ಅದಕ್ಕೆ ಬೇರೆ ಏನು ಪರಿಹಾರ ಇಲ್ವಾ? ಆಪರೇಷನ್ ಆಗಿದೆ ಮೇಡಮ್, ಆದ್ರೂ ಕೂಡ ಈಗ ಅದು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ ಹೇಳಿ 10 mg ಮಾತ್ರೆ ಹಾಕಿದ್ದಾರೆ. ಎಸ್ ಸುಧಾ, ಅದು ಪೂರ್ತಿ ಗ್ಲ್ಯಾಂಡ್ ರಿಮೂವ್ ಮಾಡಿದ್ದಾರೆ ಅಥವಾ ಏನಾದ್ರು ಪಾರ್ಷಿಯಲ್ ರಿಮೂವಲ್ ಆಗಿದೆ ಸರ್ಜರಿಯಲ್ಲಿ? ಅದೇ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಓಕೆ, ಸರಿ. ಬಗ್ಗೆ ಏನು ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಈ ಥರ ಸರ್ಜಿಕಲ್ ರಿಮೂವಲ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ ಇದ್ದರೆ ನಿಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲ ಅಂದರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗೋ ಥರ ಜಾಗ ಇಲ್ಲ, ಅಂದರೆ ದೇರ್ ಇಸ್ ನೋ ಪ್ಲೇಸ್.
ಸೊ ಯೂಶ್ವಲಿ ಔಟ್ಸೋರ್ಸಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ಸ್ ಔಟ್ಸೋರ್ಸ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಅದೇ ಪರಿಹಾರ ಇರುತ್ತೆ. ಬಟ್ ಅದರ ಜೊತೆ ಅವ್ರಿಗೆ ಆಲ್ರೆಡಿ ಏಜ್ ಆಗಿದೆ. ಸೊ ಆ ಏಜಲ್ಲಿ ಬೇರೆ ಹಾರ್ಮೋನ್ಸ್ನು ಕೂಡ ಎಫೆಕ್ಟ್ ಆಗ್ತಾ ಇದೆ. ಸೊ ಅಟ್ಲೀಸ್ಟ್ ನೀವು ಆ ಮೆಡಿಸಿನ್ಸ್ ತಗೊಳ್ಳುವಾಗ ಹೋಮಿಯೋಪತಿ ಶುರು ಮಾಡ್ತೀರಾ ಅಂದರೆ ಅದು ಬ್ಯಾಲೆನ್ಸ್ ಆಗೋ ಥರ ಮೆಡಿಸಿನ್ಸ್ ಕೊಡ್ತೀವಿ, ಅದು ಪರಿಹಾರ ಹೇಳ್ತೀವಿ, ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ನು ಕೂಡ ಹೇಳ್ತೀವಿ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಅಂದ್ರೆ ಏನು, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಟ್ರೀಟ್ಮೆಂಟ್ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕುರಿತಂತೆ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀವಿ. ನೀವು ಕೂಡ ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ಪ್ಲೇಟ್ ಲಭ್ಯವಾಗುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ಡಾಕ್ಟರ್ಗೆ ಸಂಬಂಧಪಟ್ಟಂತಹ ವಿಳಾಸ, ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ನೇರವಾಗಿ ಡಾಕ್ಟರ್ಸನ್ನು ಭೇಟಿಯಾಗಿ ಖಂಡಿತವಾಗ್ಲೂ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.